ಊರವ್ರು ನಾವೆಲ್ಲ ಸೇರಿ ಲೆಕ್ಕ ಹಾಕಿದ್ದೀವಿ. ಎಲ್ಲ ಸೇರಿ ಸುಮಾರು 2,000 ರೂಪಾಯಿ ಆಯ್ತದೆ. ಆ ದಂಡನ ನೀವು ಪಂಚಾಯತಿಗೆ ಕಟ್ಟಬೇಕು. ನಾ ಗಂಡ್ಸತ್ ಮುಂಡೆ ಅಷ್ಟೊಂದು ದುಡ್ಡು ಈ ಕ್ಷಣಕ್ಕೆ ಎಲ್ಲಿಂದ ತರಲಿ? ನಿಮ್ಮ ತ್ವಾಟ ಇಲ್ಲಾನು ನಂಗೆ ಆಧಾರ ಬರ್ಕಡಿ. ನಾನು ಯಾರ್ಯಾರಿಗೆ ಎಷ್ಟೆಷ್ಟು ದುಡ್ಡು ಕೊಡಬೇಕು ಕೊಟ್ಬಿಡ್ತೀನಿ. ನಿಮ್ಗೆ ಆದಂಗೆ ನನ್ನ ಹಣ ತೀರಿಸಿ ನಿಮ್ಮ ತ್ವಾಟ ಬರ್ಸ್ಕೊಳ್ಳಿ. ಐನೂರೇ, ಚಿಂದಂತ ತ್ವಾಟ ಕೈ ಬಿಟ್ಟು ಹೋಯ್ತು. ಈ ಅಪ್ಪಣ್ಣನ ನಿಮ್ಮ ಕೈಲಂತೂ ಬಗ್ಸಕ್ಕೆ ಸಾಧ್ಯ ಆಗಲಿಲ್ಲ. ಅದಕ್ಕೆ ಅವನ್ನ ಬೇರೆ ಊರಿಗೆ ಓದಿ ಕಳಿಸಿದ್ರೆ ಹಾಗೆ ಅಂತ. ಅಪ್ಪಣ್ಣನ ದಾರಿಗೆ ತರೋದು ಅಷ್ಟು ಸುಲಭ ಅಲ್ಲ ಗಂಗಮ್ಮ. ಈಗ ಚೆನ್ನಿಗನ ಕತೆ ಏನು? ಚೆನ್ನಿಗನ್ನ ಬೇರೆ ಯಾರ್ತಾವಾದರೂ ಕಲಿ ಹೋಗ್ಬಿಟ್ರೆ ಯಾಕ್ರವ ಅಷ್ಟು ದೂರ ಕಳಿಸ್ತೀರಾ? ನಂತವೇ ಕಲ್ತಿದ್ರೆ ಆಯ್ತಿರ್ಲಿಲ್ವಾ? 3 ವರ್ಷ ಆಯಿತು ಲೆಕ್ಕ ಕಲಿತಾ. ಅವನಿಗೆ ನೆಟ್ಗಿನ್ನೂ 3 ಖಾತೆ ಹೆಸರು ಹೇಳಕ್ಕೆ ಬರೋದಿಲ್ಲ. ಊರಿನವರೆಲ್ಲ ನಿನ್ನ ಮಗ ಈ ಜನ್ಮದಲ್ಲಿ ಶಾನ್ಬೋಕೆ ಕಲಿಯಲ್ಲ ಅಂತ ನನ್ನ ಆಡ್ಕೋತಾರೆ. ನಿಮಗೆ ಇತ್ತಲ್ ಗಿಡ ಮದ್ದಲ್ಲ. ಆ ಹೊನ್ನವಳ್ಳಿ ಸೀತಾರಾಮಯ್ಯನ ತಾವ ಅದೇನೇನು ಕಲ್ತ್ಕೊಂಡ್ಬರ್ತಾನೋ ಕಲ್ತ್ಕೊಂಡ್ಬರ್ಲಿ, ನಾನು ನೋಡ್ತೀನಿ. ತಗೋ, ಇದನ್ನ ಗಾಡಿ ಇಟ್ಕೊ. ಏನಿದೆ ಇದರಲ್ಲಿ? ಒಂದ್ರಲ್ಲಿ ಚಕ್ಲಿ ಕೂಡ್ಬಣೆ, ಇನ್ನೊಂದ್ರಲ್ಲಿ ರವೆ ಉಂಡೆ ಕೊಬ್ಬರಿ ಮಿಠಾಯಿ. ಸೀತಾರಾಮಯ್ಯನವ್ರ ಮನೆಯಲ್ಲಿ ಸರಿಯಾಗಿ ಊಟ ಹಾಕ್ತಾರೋ ಇಲ್ವೋ ಯಾರಿಗೆ ಗೊತ್ತು. ನೀನು ಇದನ್ನ ಹಾಸಿಗೆ ಸುಳಿಲ್ ಬಚ್ಚಿಟ್ಕೊಂಡು ಬೇಕಾದಾಗ ತಿನ್ನು. ಹೆಂಗೆ ಹೆಂಗೆ ನೋಡಿ ಹೀಗೆ. ಎಷ್ಟು ಜಾಣ ಅದೀಯಪ್ಪ ನೀನು. ಅಪ್ಪಣ ಬೈಲಿ, ಏನಲ್ಲಿ ಕೂತ್ಕೊಂಡು ಕಾರ್ಡ್ ಹರಟೆ ಹೊಡಿತಾ ಇದೆಯಾ? ಈಗ ತಗೊಂಡೋಗಿ ಗಾಡಿಲಿಡು. ಅಲ್ಲಲ್ಲೇ ಚೆನ್ನಿಗ ಎಷ್ಟು ಗತ್ತು ಬಂದ್ಬಿಡ್ತಪ್ಪ ನಿನ್ಗಾಗ್ಲೇ. ಐ ಉಂಡೆ ಮತ್ ನನಗೆ? ಏಯ್ ಅದನ್ನ ತಗೋಬೇಡ, ಅದು ನನಗೆ ಅಂತ ಮಾಡಿದ್ದು. ಒಂದೇ ಒಂದು ಕೂಡ ಸಾಧ್ಯನೇ ಇಲ್ಲ. ಅಮ್ಮ ನಾವು ಓದಕ್ಕೆ ಹೋಗ್ತೀನಿ ಅಂತ ಮಾಡ್ಕೊಟ್ಲು. ಮನೇಲಿ ಕೂತ್ಕೊಂಡು ಮಜಾ ಮಾಡೋ ನಿನಗಲ್ಲ. ಒಂದೇ ಒಂದು ತಗೋತೀನಿ. ಅಲ್ಕ ನನ್ನ ಮಗನೇ, ಒಳ್ಳೆ ಮಾತನಲ್ಲಿ ಹೇಳಿದ್ರೆ ಗೊತ್ತಾಗಲ್ಲ ನಿನಗೆ. ಹೋಗು ಅದನ್ನ ಗಾಡಿಯಲ್ಲಿ ಇಡೋಗು. ಚೆನ್ನಿಗ ಬಾಪ ಇಲ್ಲಿ ತಗೋ ಇದನ್ನು. ಕುಂತ್ಕ. ಇವತ್ತು ನೀನು ದೊಡ್ಡವ್ರ ಮನೆಗೆ ಕಲಿಯೋಕೆ ಹೋಗ್ತಾ ಇದೆಯಾ. ಇನ್ಮೇಲೆ ನಿನ್ನ ಬಾಯಲ್ಲಿ ಯಾವತ್ತೂ ಬೈಗಳು ಮಾತು ಬರಬಾರ್ದಪ್ಪ. ಹಂಗಂತ ಪ್ರಮಾಣ ಮಾಡು. ಎಷ್ಟು ಸಲ ಅದನ್ನೇ ಹೇಳ್ತೀರಾ ಏನೋರೆ? ಸರಿ ಆಯಿತು, ಪ್ರಮಾಣ ಮಾಡಿ ಹೇಳ್ತೀನಿ. ಇನ್ಮೇಲೆ ಈ ಮುಂಡೆ ಮಗನ ಬಾಯಲ್ಲಿ ಕೆಟ್ಟ ಮಾತು ಬಂತು ಅಂದರೆ ನಿಮ್ಮ ಎಡಗಾಲಿನ ಹಳೆ ಎಕ್ಕಡನ ನನ್ನ ಬಾಯಲ್ಲಿ ತುರ್ಕಿ, ಆಯ್ತಾ? सविता पश्चातात् सविता पुरस्तात् सवितोत्तरात्तात् सविता धरात्तात् सविता न सुवतु सर्वता तुम सविता नो रास्तां दीर्घमायुः विद्याभिवृद्धिरस्तु. ಕೂತ್ಕೊಳ್ಳಿ, ಕೂತ್ಕೋಪ್ಪ.
ನೋಡಿ ತಾಯಿ, ನನಗೆ ವಯಸ್ಸಾಗಿದೆ. ಹಾಗಾಗಿ ಯಾರಿಗೂ ಈ ಶಾನುಭೋಗಕ್ಕೆ ಲೆಕ್ಕ ಹೇಳ್ಕೊಡೋಕ್ಕೆ ಒಪ್ಕೋತಿರ್ಲಿಲ್ಲ. ಆದರೆ ರಾಮಣ್ಣವ್ರು ನನಗೆ ತುಂಬ ಸಹಾಯ ಮಾಡಿದ್ದಾರೆ. ಹೀಗಾದರೂ ಅವ್ರ ಋಣ ತೀರ್ಸೋಣ ಅಂತ ಒಪ್ಕೋತೀನಿ. ಚೆನ್ನಿಗ, ಅದೇ ಅಲ್ವೇನಪ್ಪ ನಿನ್ನ ಹೆಸರು? ಚೆನ್ನಿಗ್ರಾಯ. ಚೆನ್ನಿಗರಾಯ. ಹಾಂ, ಚೆನ್ನಿಗರಾಯ, ನಿಮ್ಮೂರು ಪಟೇಲ್ರ ಹತ್ರ ಏನೇನು ಕಲ್ತಿದೀಯಾ? ಖಾನೇಶ್ವರಿ ಹೇಳ್ಕೊಟ್ಟಿದ್ದಾರಾ? ಜಮಾಬಂದಿ ಬರೆಯುವುದು ಗೊತ್ತಾ? ಅಯ್ಯೋ ಆ ಮುಂಡೆ, ಆ ಪಟೇಲಂಗೆ ಗೊತ್ತಿದ್ರೆ ತಾನೇ ಇವನ್ಗೆ ಹೇಳ್ಕೊಡೋದು. ಅಂದರೆ ಇವನಿಗೆ ಓ ನಾಮದಿಂದ ಶುರು ಮಾಡಬೇಕು ಅಂತಾಯಿತು. ಒಂದು ವಿಷಯ ಚೆನ್ನಿಗರಾಯ, ನಂದು ವಿಶ್ವಾಮಿತ್ರ ಗೋತ್ರ. ಆ ಗೋತ್ರದವ್ರಿಗೆ ಮೂಗಿನ ಮೇಲೆ ಸಿಟ್ಟಿರುತ್ತೆ ಅಂತ ಗೊತ್ತಲ್ವಾ? ಪಾಠ ಸರಿಯಾಗಿ ಕಲಿದಿದ್ರೆ, ಲೆಕ್ಕ ತಪ್ಪಾಗಿ ಬರೆದ್ರೆ ಪೆಟ್ಟು ಬೀಳುತ್ತೆ. ಅಂತಿಂಥ ಪೆಟ್ಟಲ್ಲ, ಹೊನ್ನವಳ್ಳಿ ಹೊಡೆತ ಅಂತಾರಲ್ಲ, ಕೇಳಿದೀಯಾ? ಅದು. ಅಯ್ಯೋ ಹೊಡಿರಿ ಹೊಡಿರಿ, ಅದಕ್ಕೇನಂತೆ, ಅವನು ಒಳ್ಳೇದಕ್ಕೆ ತಾನೇ ಹೊಡಿತೀರಿ. ಅಕ್ಸಾಲಿ ಚಿನ್ನ ಮಾಡುವಾಗ ಹೇಗೆ ಹೊಡಿತಾನೆ ಅಂತ ಅವನಿಗೆ ಗೊತ್ತಿದೆ ಅಲ್ವೇನಾ? ಏನಪ್ಪ ಚೆನ್ನಿಗರಾಯ, ನೋಡಿದ್ಯೋ ಇಲ್ವೋ, ನಿಮ್ಮ ತಾಯಿನೇ ಒಪ್ಪಿಗೆ ಕೊಟ್ಬಿಟ್ಟಿದ್ದಾರೆ. ಇನ್ನು ನಿನಗೆ ಶಾನುಭೋಗಕ್ಕೆ ಕಲಿಸೋದು ನನ್ನ ಜವಾಬ್ದಾರಿ. ಗಂಗಮ್ಮನವರೇ, ನೀವಿನ್ನು ಹೊರಡಿ, ಕತ್ಲಾಕ್ ಮುಂಚೆನೆ ಊರು ಸೇರ್ಕೊಳ್ಳಿ. ಏಯ್, ನೀನು ಯಾಕೆ ಹೊರಟಿ? ಕೂತ್ಕೋ. ನೀ ಇಲ್ಲೇ ಇರ್ಬೇಕಪ್ಪ. ಅದು ಯಾಕೆ ಮುಳ್ಸಂಡಿ ಥರ ಕೂತ್ಕೋತೀಯ? ಅಮ್ಮನ ಹತ್ರ ಮಾತಾಡ್ಬೇಕಾ? ಹೋಗ್ಬಾ. ಸ್ವಲ್ಪ ಇಳಿಸಪ್ಪ ಇಳಿಸಪ್ಪ. ಏನಾಯ್ತು? ನಾ ಇಲ್ಲಿರೋಲ್ಲ, ನನ್ನ ಮನೆಗೆ ಕರ್ಕೊಂಡೋಗು. ಯಾಕೋ? ತಪ್ಪು ಮಾಡಿದ್ರೆ ಹೊಡೀರಿ ಅಂತ ನೀನು ಯಾಕೆ ಅವ್ರ ಹತ್ರ ಹೇಳಿದ್ದು? ಅವ್ರು ಅದೇ ಸಾಕು ಅಂತ ಪಟೇಲ್ರು ಥರ ಹೊಡೆಯಕ್ಕೆ ಶುರು ಮಾಡ್ತಾರೆ. ನನಗೆ ಎಲ್ರ ಕೈಲಿ ಹೊಡ್ತಾ ತಿಂದು ತಿಂದು ಸಾಕಾಗೋಗಿದೆ. ಅಯ್ಯೋ ಮುಂಡೆದೆ ಬಾಯಿಲಿ. ನೋಡು, ಸೀತಾರಾಮಯ್ಯನವರು ತುಂಬ ಒಳ್ಳೆ ಮನುಷ್ಯ. ಅವರು ಸುಮ್ಮನೆ ಹೆದರ್ಸಕ್ಕೆ ಹೊಡಿತೀನಿ ಅಂತಾರೆ, ನಿಜವಾಗಿ ಹೊಡೆಯಲ್ವಂತೆ. ಹೋಗಪ್ಪ. ಅವ್ರೇನಾದ್ರೂ ಹೊಡೆದ್ಗಿಡ್ದು ಮಾಡಿದ್ರೆ ವಾಪಸ್ ಬಂದ್ಬಿಡ್ತೀನಿ. ಈಗಲೇ ಹೇಳಿದ್ದೀನಿ ಮತ್ತೆ. ಹಾಗೆಲ್ಲ ಮಾಡಬೇಡ ಕಣೋ. ನೋಡು, ನೀ ಜಾಣ ಅಲ್ವಾ? ನೀ ಚೆನ್ನಾಗಿ ಲೆಕ್ಕ ಕಲಿತೀನಿ ಅಂತ ಗೊತ್ತಾದರೆ ನಿಂಗೆ ಏನೇನು ಬೇಕೋ ಎಲ್ಲ ಕಳಿಸ್ಕೊಡ್ತೀನಿ. ಹೋಗಪ್ಪ. ಹೌದಾ? ಇನ್ನೊಂದ್ಸರ್ತಿ ಬರ್ಬೇಕಾದ್ರೆ ತಂಬಿಟ್ಟು ಲಾಡು ಉಂಡೆ ತರಬೇಕು, ಆಯ್ತಾ? ಸರಿ ತರ್ತೀನಿ, ಈಗ ಹೋಗು ಜಾಣ. ಇದು ಲೇಖನಿ, ಇದು ಮಸೀದೌತಿ, ಇದು ರೂಲ್ ದೊಣ್ಣೆ. ಈ ರೂಲ್ ದೊಣ್ಣೆ ಎರಡು ಕೆಲಸಕ್ಕೆ ಬರುತ್ತೆ. ಒಂದು ಗೆರೆ ಹಾಕಕ್ಕೆ, ಇನ್ನೊಂದು ತಪ್ಪು ಮಾಡಿದಾಗ ಪೆಟ್ಟು ಕುಡುಕೆ. ಈಗ ಕಡತಗಳಿಗೆ ಗೆರೆ ಹಾಕೋದ್ರಿಂದ ಪಾಠ ಶುರು ಮಾಡ್ತೀನಿ. ಕೆಲವು ಶಿಖಾಮಣಿಗಳಿಗೆ 6 ತಿಂಗಳು ಕಲಿತರೂ ಗೆರೆ ಹಾಕೋಕೆ ಬರೋಲ್ಲ. ನೋಡು, ಹಾಳೆ ಮೇಲೆ ಎಡಗೈಯಿಂದ ದೊಣ್ಣೆ ಇಟ್ಟು ಮಸಿ ಅದ್ದುಕೊಂಡು ಇದನ್ನು ಉರುಳಿಸ್ಕೋತಾ ಗೆರೆ ಹಾಕೋದು. ಈಗ ನೀನು ಹಾಕು. ಮೊದಲನೇ ಗೆರೆ ಕೆಂಪು ಶಾಯಿಯಿಂದ ಹಾಕಬೇಕು, ನಂತರದ ಗೆರೆಗಳನ್ನ ಕಪ್ಪು ಶಾಯಿಲಿ ಹಾಕಬೇಕು. ಗೆರೆಗಳ ದೂರ ಸಮನಾಗಿರಬೇಕು.
ಮತ್ತೆ ಬರೀ ರೂಲ್ ದೊಣ್ಣೆ ಮೇಲೆ ಬೆರಳುಗಳನ್ನ ಬಿಡಿಸಿಟ್ಕೋಬೇಕು. ಹೀಗೆ ಬರೀ ಏ ಅಪ್ಪಣ್ಣ, ಇನ್ನೂ ಮಲಗಿದ್ಯೇನೋ? ಹೇಳೋ. ಈ ಥರ ದಿನವಿಡೀ ಮಲಗಿರೋದು ಸೋಂಬೇರಿಗಳ ಲಕ್ಷಣ. ಏನೋ ಊಟ ಆದಮೇಲೆ ಒಂದು ಗಳಿಗೆ ಮಲ್ಕೋತಾರಪ್ಪ. ಈ ಥರ ದಿನವೆಲ್ಲ ಮಲಗಿರೋದು ಮೈಗೆ ಒಳ್ಳೇದಲ್ಲ. ಎದ್ದೇನಾಗ್ಬೇಕಮ್ಮ? ನಾನು ಶಾನ್ಬಕ್ಕೆ ಮಾಡ್ಬೇಕಾಗಿದ್ಯಾ? ಏನು ಪ್ರಪಂಚದಲ್ಲಿ ಶಾನ್ಭೋಗ್ಯ ಬಿಟ್ಟು ಬೇರೆ ಕೆಲಸನೇ ಇಲ್ವಾ? ಏನಿದೆ ಹೇಳು? ಯಾಕೆ ಜಮೀನಿಲ್ವಾ? ಇದ್ದು 4 ತೆಂಗಿನ ಮರ ತೋಟನೂ ಆ ಪಟೇಲ ನುಂಗಿದ್ನಲ್ಲ. ತೆಂಗಿನ ತೋಟ ಹೋದ್ರೇನಂತೆ? ಗದ್ದೆ ಇದೆಯಲ್ಲ, ಅದನ್ನೇ ಮಾಡು. ಓಹೋ, ನಿನ್ನ ಹಿರೇ ಮಗ ಚೆನ್ನಿಗ ದೌಲತ್ ಮಾಡ್ಕೊಂಡು ಶಾನ್ಭೋಗ್ಯ ಮಾಡ್ಲಿ, ನಾನು ಕಿರೇ ಮಗ ಗೊಬ್ಬರ ಹೊತ್ಕೊಂಡು ಗದ್ದೆ ಕೆಲಸ ಮಾಡ್ಬೇಕಾ? ನಾನು ಮಾಡಲ್ಲ. ಹಾಗಾದ್ರೆ ಓದು ಬರಹನಾರು ಕಲಿಬೇಕಪ್ಪ. ಓದುದು ಇಲ್ಲ, ಕೆಲಸನೂ ಮಾಡೋದಿಲ್ಲ ಅಂದ್ರೆ ಕಮ್ಮನ್ ಕೆರೆ ಸ್ಕೂಲಿಗೆ ಸೇರಿಸಿದ್ರೆ ಹಾಗೆ ಓಡ್ಬಂದ್ಬಿಟ್ಟೆ. ಏನ್ ಸುಮ್ಮನೆ ಅಪ್ಪ ಕೂಡಿಟ್ಟು ಹಣ ಖರ್ಚು ಮಾಡ್ಕೊಂಡು ಕೂತಿರ್ಬೇಕು ಅಂತ ಇದೆಯಾ? ಕೂತ್ಕೊಂಡು ತಿಂದ್ರೆ ಕುಡಿಕೆ ಹಣ ಸಾಲದು ಅಂತಾರೆ. ಕೇಳಿಸ್ತೇನೋ ಅಪ್ಪಣ? ಇನ್ನೂ ಮಲ್ಕೊಂಡಿದ್ಯಾ? ಸುಮ್ಮನೆ ನನ್ನ ನಿದ್ದೆ ಕೆಡಿಸ್ಬಿಡಮ್ಮ. ನೋಡು, ನೀವು ಒಳ್ಳೆ ಮಾತಿನಲ್ಲಿ ಹೇಳ್ದೆ ಇದ್ರೆ 4 ಹಾಕೊಂಡು ಒದಿಬೇಕಾಗುತ್ತೆ ಅಷ್ಟೇ. ಹೇಳ. ಬೋರಂಗೆ ಗದ್ದೆಗೆ ನೀರು ಬಿಡು ಅಂದಿದ್ದೆ, ಬಿಟ್ಟಿದ್ದಾನ ನೋಡ್ಕೊಂಬರೋಗು. ಅದ್ಯಾಕೆ ಹಾಕಿ ಕರ್ಸ್ಕೊಂಡು ನೋಡ್ತೀಯಾ? ನೀ ನೋಡ್ಬಿಟ್ರೆ ನಾನೇನು ಹೆದರ್ಕೊಂಡ್ಬಿಡ್ತೀನಿ ಅನ್ಕೊಂಡಿದ್ಯಾ? ನಡಿಯಾ.
ಯಾರು ಹುಡುಕ್ತಿದ್ದೀಯೋ ಅಪ್ಪಣ್ಣ? ಯಾರೋ ಒಬ್ಬರು ಈ ಕಡೆ ಬಂದರು, ಟೋಪಿ ಗೀಪಿ ಇತ್ತು, ಬಿಳಿ ಬಟ್ಟೆ ಹಾಕಿದ್ರು. ನೋಡಿದ್ರೆ ನಮ್ಮೂರಲ್ಲ ಅಂತ ಥಟ್ಟಂತ ಹೇಳೋಕ್ಕಾಗುತ್ತೆ. ಅವ್ರನ್ನೇ ಎಲ್ಲಿ ಹೋದ್ರು ಅಂತ ಹುಡುಕ್ತಾ ಇದ್ದೀನಿ. ಈ ಗುಡಿಯಾಗೆ ನನ್ನ ಬಿಟ್ಟು ಬೇರೆ ಯಾರಿರೋಕ್ಕಾಯ್ತದೆ? ಇಲ್ಲ ಐನೋರೆ, ಪೌಳಿ ಹಾರಿ ಬಂದದ್ದನ್ನ ನಾನೇ ನೋಡಿದ್ದೀನಿ. ಐನೋರೆ, ಇವರೇ ಪೌಳಿ ಹಾರಿ ಬಂದಿದ್ದು. ಅಪ್ಪಣ್ಣ, ಅವರಿಲ್ಲ ಅವರೇ ಅಂತ ಯಾರ ಕೂಟನೂ ಹೇಳ್ಬೇಡ. ರಾತ್ರಿ ಅವ್ರು ಇಲ್ಲೇ ಉಳ್ಕೋತಾರೆ, ಹುಟ್ಟೋವಾಗ್ಲೇ ಹೊರಟೋಗ್ತಾರೆ. ಎಲ್ಲಿಗೆ ಹೋಗ್ತಾರೆ? ಮೈಸೂರಿಗೆ. ಮೈಸೂರಿಗೆ ಹೋಗೋರು ಇಲ್ಲಿ ಯಾಕೆ ಬಂದ್ರು ಅಂತ ಹಂಗೆ ಅಲ್ಲೇ ಹೋಗ್ಬೋದಿತ್ತಲ್ಲ. ಯಾಕಾರ ಇರಲಿ, ನಿನ್ಗ್ಯಾಕೆ? ಏನು ನಿನ್ನ ಹೆಸರು? ಅಪ್ಪಣ್ಣ. ಅಪ್ಪನ ಬಾ, ನಾನು ನಿನ್ಗೆ ವಿಷಯ ಎಲ್ಲ ಹೇಳ್ತೀನಿ. ಮೈಸೂರು ಚಲೋ ಅಂತ ಒಂದು ಚಳುವಳಿ ನಡೀತಾ ಇದೆ, ಗೊತ್ತಾ ನಿನಗೆ? ಗೊತ್ತಿಲ್ಲ. ಹಂಗಂದ್ರೆ ಏನು? ಮೈಸೂರು ಮಹಾರಾಜರಿಂದ ರಾಜ್ಯನ ಕಿತ್ಕೊಂಡು ಪ್ರಜಾ ಸರ್ಕಾರನ ಶುರು ಮಾಡೋದು. ಇದಕ್ಕೆ ತುಂಬ ಜನ ಬೇಕು. ಅದಕ್ಕೆ ಊರು ಸುತ್ತಾಡಿ ಜನನ ಚಳುವಳಿಗೆ ಸೇರಿಸ್ತಾ ಇದ್ದೀನಿ. ಆದರೆ ಒಂದು ವಿಷಯ, ಈ ವಿಷಯ ಪೊಲೀಸ್ನವ್ರು ಗೊತ್ತಾಗಬಾರ್ದು, ಇಲ್ಲಿದ್ರೆ ಕೆಲಸ ಕೆಡುತ್ತೆ. ಚಳುವಳಿಗೆ ಸೇರಿದ್ರೆ ದುಡ್ಡು ಕೊಡ್ತಾರಾ? ದುಡ್ಡು ಗಿಡ್ಡು ಇಲ್ಲಪ್ಪ, ಮತ್ತೆ ಇದೊಂಥರ ದೇಶ ಸೇವೆ. ಈ ದೇಶ ಸೇವೆಯಿಂದ ಏನು ಲಾಭ? ದೇಶ ಸೇವೆಯಿಂದ ದೊಡ್ಡ ದೊಡ್ಡ ಜನರು ಪರಿಚಯ ಆಗುತ್ತೆ. ಅಂದರೆ ಈ ದೊಡ್ಡ ದೊಡ್ಡ ಜನ ಅಂದರೆ ಮಹಾರಾಜರು ಮತ್ತು ದಿವಾನರು, ಇಂಗ್ಲೀಷ್ನವರು ಅಲ್ವಾ? ಈ ಇಂಗ್ಲೀಷ್ನವ್ರ ಕಾಲ ಹೋಯ್ತಪ್ಪ, ನಮಗೆ ಸ್ವಾತಂತ್ರ್ಯ ಬಂದಿದೆ. ಹೌದಾ? ಇನ್ಮೇಲೆ ಮಹಾರಾಜರು ಇರಲ್ಲ, ದಿವಾನರು ಇರಲ್ಲ, ಗಾಂಧಿ ಕಾಲ ಬರುತ್ತೆ. ಮಹಾರಾಜರು ಇರಲ್ವಾ? ಮತ್ತಿನ್ ಯಾರು ಇರ್ತಾರೆ? ಪ್ರಜೆಗಳೇ ರಾಜರು. ಪ್ರಜೆಗಳು ಅಂದ್ರೆ ಯಾರು? ನಾನು, ಐನೂರು, ಎಲ್ಲರೂ. ಮತ್ತು ನಾನು? ನೀನು ಪ್ರಜೆ. ಹಾ, ನಾನು ಪ್ರಜೆನಾ? ಹಾಗಾದ್ರೆ ನಾನು ಚಳುವಳಿಗೆ ಸೇರ್ಬೋದಾ? ಸೇರ್ಬೋದು. ಐನೋರೇ, ನಾನು ಅವ್ರ ಜೊತೆಗೆ ಹೋಗ್ಲಾ? ಹೋಗ್ಬಾಪ, ಇಲ್ಲಿ ಸೋಮಾರಿಯ ಕಾಲ ಕಳೆಯೋ ಬದಲು ಹಂಗಾರ ಪ್ರಯೋಜನ ಆಗಲಿ. ಹಂಗಂತೀರಾ? ಸರಿ. ದೇಶ ಸೇವೆ ಅಂದ್ರೆ ಹೆಂಗಿರುತ್ತೆ ಅಂತ ನಾನು ಒಂದು ಕೈ ನೋಡೇ ಬಿಡ್ತೀನಿ. ಈ ಕಡೆ ಎಲ್ಲುಂಟು? ಅಮ್ಮಂಗೆ ಒಂದು ಮಾತು ಹೇಳಿಬಿಟ್ಟು ಬರ್ತೀನಿ. ಯಾಕೋ, ಏನಾತ? ಅದು ಅಮ್ಮ ಮೈಸೂರಿಗೆ ಹೋಗೋದು ಬೇಡ ಅಂದ್ಬಿಟ್ರೆ. ಒಯ್ನೋರೆ, ನಾ ಹಿಂಗೆ ಇವ್ರ ಜೊತೆಗೆ ಹೋಗ್ಬಿಡ್ತೀನಿ. ನೀವೇ ಅಮ್ಮಂಗೆ ಸುದ್ದಿ ತಿಳಿಸಿ. ಅಪ್ಪಣ, 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 ಅಪ್ಪಣ. ಯಾಕ್ರವ ಅಪ್ಪಣ್ಣ ಮನೇಲಿ ಇಲ್ಲವ್ರ? ಇಲ್ಲ ಕಣ್ಬೋರ, ಗದ್ದೆಗೆ ನೀರು ಬಿಟ್ಟಿದ್ಯಾ ನೋಡ್ಕೊಂಡು ಬಾ ಅಂತ ಹೇಳಿದ್ರೆ ಎಲ್ಲಿ ಸತ್ನೋ ಮುಂಡ ಮಗ. ಮಡ್ದೈರ ಐನೋರ್ನ ಕೇಳಬೇಕಾಯಿತು, ಅಲ್ಲಿ ಕುತ್ಕೊಂಡು ಊರ್ ಪಂಚಾಯತಿ ಮಾಡ್ತಿರ್ತಾರೆ. ಕೇಳಿದೆ, ಅವರು ಮೈಸೂರಿಗೆ ಹೋಗಿದ್ದಾನೆ ಅದೆಂಥದೋ ಕೆಲಸಕ್ಕೆ ಅಂದರು. ನಮ್ಮ ದೇವ್ರ ಸತ್ಯ ನಂಗೆ ಗೊತ್ತಿಲ್ವಾ? ಇಲ್ಲೇ ಎಲ್ಲಾದರೂ ಅಡಿಕೊಂಡು ಬೀಡಿ ಸೇರ್ತಾ ಇರ್ಬೋದು, ನೋಡೋಣ ಅಂತ ಬಂದೆ. ಅಪ್ಪಣ್ಣ ಬೀಡಿ ಸೇದಕ್ಕಿಲ್ಲ ಅಂತ ಇದ್ರಿ? ಹೌದು, ಸೇದಲ್ಲ, ಸೇತಾನೆ ಅಂತ ನಾನೆಲ್ಲಂದೆ. ಅವನು ಎಲ್ಲೋ ಕೂತ್ಕೊಂಡು ಬೋಂಡ ತಿಂತಿರ್ಬೇಕು ಒಂದೇ. ನಿನಗೆ ಕಿವಿ ಕೇಳಿಸಲ್ಲ, ಗುಗ್ಗೆ ತುಂಬ್ಕೊಂಡಿರ್ಬೇಕು. ಅಪ್ಪಣ್ಣ, ಏ ಅಪ್ಪಣ್ಣ, ಅಪ್ಪಣ್ಣ, ಏ ಅಪ್ಪಣ್ಣ, ಅಪ್ಪಣ್ಣ,
ಬವಣೆ ಕೆಂಡ ಮಡಿಲು ಕುದಿವ ಕಡಲು ದಿನವೂ ಪ್ರಶ್ನೆ ಮೇಲೆ ಪ್ರಶ್ನೆ ಎರಗಿ ಸಿಡಿವ ಸಿಡಿಲು ಎಲ್ಲ ಸಹಿಸಿ ಮುಂದೆ ಪಯಣ ಬದುಕೆ ವಿಸ್ಮಯ ರಂಗ ಎಲ್ಲೋ ಅಡಗಿ ಕುಳಿತ ಬಾಣ ಇರವು ವಿಷಮ ಸಂಗ ಹೃದಯ ಗೃಹವೇ ಬಿರಿದು ಭಂಗ ಬಾಳುವ